ಈಗಾಗಲೇ ರಾಮಯ್ಯ ಸರ್ ಮತ್ತೆ ರವಿ ಬಾಗಿ ಇಬ್ರು ಕೂಡ ಈ ಪುಸ್ತಕದ ಬಗ್ಗೆ ಡೀಟೇಲ್ ಆಗಿ ಮಾತಾಡಿರೋದ್ರಿಂದ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನನಗೆ ಈ ಪುಸ್ತಕ ಓದಿದ ತಕ್ಷಣ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು 2-3 ಪಾಯಿಂಟ್ ಮಾತ್ರ ಹೇಳಬೇಕು ಅಂತ ಅನ್ಕೊಂಡಿದ್ವಿ. ದಲಿತ ಆತ್ಮಕಥೆ ಇದು ಫಸ್ಟ್ ನಾನು ಕವರ್ ಪೇಜ್ ನೋಡಿದಾಗ ಬಹಳ ಖುಷಿ ಆಯಿತು. ಯಾಕೆ ಅಂತ ಹೇಳಿದ್ರೆ ಮುಂಚೆ ಒಂದ್ಸಲ ದೊರೆರಾಜ್ ಅವರ ಆತ್ಮಕಥೆ ಬರೆಯಕ್ಕೆ ಹೋಗಿ ಅದು ಅರ್ಧಕ್ಕೆ ನಿಂತೋಗಿರೋದು ಇದೆ. ಅದು ಸ್ಟೋರಿ ನನಗೆ ಗೊತ್ತಿತ್ತು. ಆಮೇಲೆ ಆ ಹಿನ್ನೆಲೆಯಲ್ಲಿ ನಾನು ಈ ಪುಸ್ತಕ ಓದಕ್ಕೆ ಶುರು ಮಾಡಿದಾಗ ಪುಸ್ತಕ ಓದಕ್ಕೆ ಶುರು ಮಾಡಿದ ತಕ್ಷಣ ಗೊತ್ತಾಯ್ತು ಅದರಲ್ಲಿ ಕೇವಲ ದೊರೆರಾಜ್ ಅವರ ಕತೆ ಮಾತ್ರ ಅಲ್ಲ, ಅಟ್ಟಿನಲ್ಲಿ ಇರುವಂತ ಇಷ್ಟೊಂದು ಜನ ಏನೋ ತಳ ಸಮುದಾಯದವರ ಕಥನ ಇದರಲ್ಲಿ ಇದೆ ಅಂತ ಗೊತ್ತಾಯ್ತು ನನಗೆ. ಹಾಗಾಗಿ ಇದು ರಾಮಯ್ಯ ಸರ್ ಹೇಳಿದಾಗಲೇ ಒಂದು ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಮಾತಾಡಿರುವಂತ ಒಂದು ಆತ್ಮಕಥೆ. ಮತ್ತು ಆತ್ಮಕಥೆಗಳ ಪ್ರಕಾರ ಸಾಹಿತ್ಯದಲ್ಲಿ ಆತ್ಮಕಥೆಗಳಷ್ಟು ಬಹಳ ಡೇಂಜರಸ್ ಆದಂತ ಪ್ರಕಾರ ಯಾವುದೂ ಇಲ್ಲ. ಯಾಕಂದ್ರೆ ವಿ ಎಸ್ ನೈಪಾಲ್ ಭಾರತದ ಆತ್ಮಕಥೆಗಳ ಬಗ್ಗೆ ಒಂದು ಮಾತು ತುಂಬಾ ಹಿಂದೆನೇ ಹೇಳಿದ್ದಾರೆ. ಭಾರತದ ಆತ್ಮಕಥೆಗಳಲ್ಲಿ ಕತೆ ಮಾತ್ರ ಇರುತ್ತೆ, ಆತ್ಮನೇ ಇರಲ್ಲ ಅಂತ. ಅಂದ್ರೆ ಅಷ್ಟು ಡೂಪ್ಲಿಕೇಟ್ ಇದನ್ನ ಸೆಲ್ಫ್ ಅನ್ನ ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ ಅಂತ. ಮತ್ತು ಆತ್ಮಕಥೆ ಅನ್ನೋದನ್ನೇ ಒಬ್ಬ ವ್ಯಕ್ತಿ ತನಗೆ ಸಮಾಜ ಏನ್ ಮಾಡಿದೆ ಅಥವಾ ತಾನು ಏನಾಗಿದೆ, ಎಷ್ಟು ಭಿನ್ನ ದೊಡ್ಡವನು ಅಂತ ತೋರಿಸ್ಕೊಳ್ಳುವಂತ ಒಂದು ಸೆಲ್ಫ್ ಗ್ಲೋರಿಫಿಕೇಶನ್ ಇದನ್ನ ಇಟ್ಕೊಂಡು ಬಂದಿರುವಂಥದ್ದು. ಆದ್ರೆ ಅದನ್ನ ಚಾಲೆಂಜ್ ಮಾಡಿರುವಂಥದ್ದು ನಮ್ಮ ದಲಿತ ಆತ್ಮಕಥನಗಳು. ಮರಾಠಿನಲ್ಲಿ ಬಂದಿರುವಂಥವು, ಕನ್ನಡದಲ್ಲಿ ಬಂದಿರುವಂಥವು, ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ ಬಂದಿರುವಂಥದ್ದು. ಮತ್ತು ಈಗಂತೂ ಕಳೆದ 10 ವರ್ಷಗಳಲ್ಲಿ ಇಂಗ್ಲಿಷ್ನಲ್ಲಿ ಯಥೇಚ್ಛವಾದಂಥ ಆತ್ಮಕಥೆಗಳು ಬರ್ತಾ ಇದ್ದಾವೆ. ಇದನ್ನೆಲ್ಲ ನೋಡ್ತಾ ಇರುವಾಗ ನಮ್ಗೆ ಅನ್ಸುತ್ತೆ ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ದಲಿತರ ಅನುಭವ ಮತ್ತು ದಲಿತರ ಬದುಕು ಕೂಡ ಒಂದು ರೀತಿಯಲ್ಲಿ ಮಾರುಕಟ್ಟೆನಲ್ಲಿ ಚೆನ್ನಾಗಿ ಡಿಮ್ಯಾಂಡ್ ಇದೆ ಅಂತಂದ್ರೆ ಅದಕ್ಕೋಸ್ಕರ ಸೇಲ್ ಮಾಡಿ ಇಡುವಂತ ಒಂದು ವಸ್ತು ತರ ಇಲ್ಲ ಆಗ್ಬಿಟ್ಟಿದೆಯೋ ಅನ್ನೋ ತರದ ಒಂದು ಇದು ನಮ್ಗೆ ಟೆಂಡೆನ್ಸಿನೂ ಕಾಣಿಸ್ತಾ ಇದೆ. ಯಾಕಂದ್ರೆ ನಮ್ಗೇನು ನೋಡ್ತಾ ಇದೀವಿ, ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ, ಒಂದು ದಲಿತ ಅನುಭವ ಬಂದ ತಕ್ಷಣನೇ ಅದ್ರ ಹಿಂದೆ ಮುಂದೆ ಅದು ಎಷ್ಟು ಸೂಕ್ಷ್ಮವಾಗಿದೆ ಅಸೂಕ್ಷ್ಮವಾಗಿದೆ ಅನ್ನೋದನ್ನ ನೋಡ್ದೇನೆ ಸೆಲೆಬ್ರೇಟ್ ಮಾಡುವಂತ ಒಂದು ಟೆಂಡೆನ್ಸಿ ನಮ್ಮ ಸುತ್ತ ಇರೋ ಕಾರಣಕ್ಕೋಸ್ಕರ ಈ ಆತ್ಮಕಥೆ ಆ ತರದ ಎಲ್ಲ ಇದನ್ನ ಮೀರ್ಕೊಂಡಿರುವಂತ ಒಂದು ಆತ್ಮಕಥೆ. ಯಾಕಂದ್ರೆ ಅದು ಒಂದು ವ್ಯಕ್ತಿಯ ಸುತ್ತ ಇರುವಂತದ್ದಲ್ಲ, ಅಥವಾ ಒಂದು ಘಟನೆಯ ಸುತ್ತ ಇರುವಂತದ್ದಲ್ಲ, ಒಂದು ಸಮುದಾಯ ತಾನು ನೆಲೆಸಿರುವಂತ ಒಂದು ಜಾಗದ ಬಗ್ಗೆ ಇರುವಂತ ಒಂದು ಕಥಾನಕ ಇದು ಅಂತ. ನಾವು ಅವರು ಲಾಸ್ಟ್ ಟೈಮ್ ದೊರೆರಾಜ್ ಸರ್ನ ಮೀಟ್ ಮಾಡಿದಾಗ ಕೂಡ ಅವ್ರು ಹೇಳಿದ್ರು, ನಾನು ಯಾಕೆ ಈ ಪುಸ್ತಕನ ಇದನ್ನ ಮಾಡಬೇಕು ಅಂತ ನಮ್ಗೆ ಅನ್ಸಿದೆ ಅಂತ ಹೇಳಿದ್ರೆ, ತುಂಬಾ ಜನ ಅಟ್ಟಿಯಿಂದ ಸ್ವಲ್ಪ ಓದಿ ಮೊಬಲೈಸ್ ಆಗಿ ಆಚೆ ಹೋಗಿದ ತಕ್ಷಣ ಅಟ್ಟಿ ಜೊತೆ ಸಂಬಂಧನೇ ಕಳ್ಕೋಬೇಕು ಅಂತ ಅನ್ಕೊಳ್ತಾರೆ, ಅಥವಾ ಅಟ್ಟಿ ಜೊತೆ ಗುರುತಿಸ್ಕೊಳ್ಳೋದನ್ನೇ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಂದ ಬಳಲ್ತಾ ಇರ್ತಾರೆ. ಅಂಥವ್ರಿಗೆ ಒಂದು ಆತ್ಮವಿಶ್ವಾಸವನ್ನ ಕೊಡಬೇಕು ಅಂತೇಳಿ ನಮ್ಮ ಅಟ್ಟಿ ಬಗ್ಗೆ ನಾವು ಒಂದು ಏನು ಚರಿತ್ರೆ ಇದನ್ನ ಕಟ್ಕೊಡ್ಬೇಕು ಅಂತೇಳಿ ಅವರು ಬರೆದಿದ್ದಾರೆ. ಹಾಗಾಗಿ ಇದು ಒಂದು ಬಹಳ ಒಳ್ಳೆಯದಂತ ಒಂದು ಸಮಾಜಶಾಸ್ತ್ರೀಯ ದಾಖಲೆ, ಸೋಷಿಯಲ್ ಡಾಕ್ಯುಮೆಂಟ್ ಅಂತ ನಾವು ಇದನ್ನ ಕರಿಬಹುದು. ಸಾಮಾನ್ಯವಾಗಿ ಆತ್ಮಕಥೆಗಳಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಅದು ತಾನು ಸಮಾಜದಿಂದ ಏನು ಅನುಭವಿಸ್ತೆ ಏನು ಪಡೆದೆ ಅನ್ನೋದನ್ನ ಹೇಳೋದ್ರ ಮುಖಾಂತರ ಅದಕ್ಕೆ ಕಾರಣ ಆಗಿರೋರ ಒಳಗಡೆ, ಮನಸ್ಸಿನ ಒಳಗಡೆ ಒಂದು ಪರಿವರ್ತನೆಯನ್ನು ಅಥವಾ ಅವ್ರ ಒಳಗಡೆನೆ ಒಂದು ಇದನ್ನ ರಿಫ್ಲೆಕ್ಟ್ ಮಾಡ್ಕೊಳ್ಳುವಂತ ಒಂದು ಗುಣನ ಇಟ್ಕೊಂಡು ಬರುತ್ತೆ. ಬಟ್ ಅದು ಇಲ್ಲಿ ಕಾಣಿಸಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಆತ್ಮಕಥೆನಲ್ಲಿ ಬೇರೆ ದಲಿತ ಆತ್ಮಕಥೆಗಳಲ್ಲಿ ಇರೋ ತರ ಯಾರನ್ನು ಅಡ್ರೆಸ್ ಮಾಡಿಕೊಂಡು ತನ್ನ ಕಥೆಯನ್ನು ಹೇಳ್ತಾ ಇರುವಂತ ಒಂದು ಇದು ಇದರಲ್ಲಿ ಇಲ್ಲ. ಅಲ್ಲಿ ದೊಡ್ಡಟ್ಟಿನೇ ಕೇಂದ್ರ, ಅದನ್ನೇ ಇಡೀ ಕಥೆಯ ಒಂದು ಜೀವಾಳ. ನಾವು ಬೇರೆ ಆತ್ಮಕಥೆಗಳನ್ನು ನೋಡಿದ್ರೆ ಈಗ ಊರು ಕೇರಿ ಇಂದ ಹಿಡಿದು ಬೇರೆ ಎಲ್ಲ ಆತ್ಮಕಥೆಗಳಲ್ಲಿ ನಾವು ನೋಡಿದ್ರೆ ಸಮಾಜ ತಮಗೆ ಏನ್ ಮಾಡ್ತು, ಸಮಾಜದಿಂದ ನಾವು ಯಾವ ತರದ ಒಂದು ಶೋಷಣೆಗೋ ಅವಮಾನಕ್ಕೋ ಅಪಮಾನಕ್ಕೋ ಗುರಿಯಾಗಿದ್ದೀವಿ ಅನ್ನೋದನ್ನ ಮಾತಾಡುತ್ತಲ್ಲ. ಇಲ್ಲಿ ಆ ತರದ್ದು ಬರದೇ ಇಲ್ಲ. ರವಿಬಾಗಿ ಚೆನ್ನಾಗಿ ಗುರುತಿಸಿರೋ ತರನೇ ಇಲ್ಲಿ ಯಾಕೆ ಜಾತಿ ತಾರತಮ್ಯ ಅಥವಾ ಜೀತ ಪದ್ಧತಿ ಅಥವಾ ಬೇರೆ ತರದ ಒಂದು ಜಾತಿ ಅಸಮಾನತೆಯ ಕಾರಣಕ್ಕೆ ಬರುವಂತ ಅಪಮಾನಗಳಲ್ಲಿ ಯಾಕೆ ಇಲ್ಲ ಅಂತ ಹೇಳಿದ್ರೆ, ಅದು ಬಹಳ ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗಿರುವಂತ ಒಂದು ಪ್ರದೇಶ. ಅದು ಅವರೇನೆ ಅಲ್ಲಿ ಸಿಟಿನಲ್ಲಿ ಇರೋ ಕಾರಣಕ್ಕೋಸ್ಕರ ಅವರಿಗೆ ಭೂಮಾಲೀಕರ ಮೇಲೇನೋ ಅಥವಾ ಮೇಲ್ಜಾತಿಯವ್ರ ಮೇಲೆ ಡಿಪೆಂಡ್ ಆಗುವಂತ ಒಂದು ಅವಶ್ಯಕತೆನೇ ಅಲ್ಲಿ ಇರೋದಿಲ್ಲ. ಹಂಗಾಗಿನೇ ಅವರು ಉದ್ಯೋಗ ಮಾಡಿಕೊಂಡು ಅಥವಾ ನಗರದ ಒಳಗಡೆ ಏನು ಅವಕಾಶಗಳಿರ್ತಾವ ಅದನ್ನು ಬಳಸ್ಕೊಂಡು ಅಲ್ಲಿ ಬದುಕ್ತಾ ಇರೋದನ್ನ ನಾವು ನೋಡ್ತೀವಿ. ಮತ್ತೆ ಇನ್ನೊಂದು ಮುಖ್ಯವಾದಂತ ಅಂಶ ಏನು ಅಂತ ಹೇಳಿದ್ರೆ, ಸಾಧಾರಣವಾಗಿ ಯಾರು ಆತ್ಮಕಥೆಗಳನ್ನ ಬರ್ಕೊಳ್ತಾರೆ ಅಂತಂದ್ರೆ, ಯಾರಿಗೆ ಆಲ್ರೆಡಿ ಒಂದು ಸ್ವಲ್ಪ ರೆಕಗ್ನೇಷನ್ ಸಿಗುತ್ತೆ ಅಥವಾ ಸಮಾಜದಲ್ಲಿ ತಾವು
ಸ್ವಲ್ಪ ಗಣ್ಯ ವ್ಯಕ್ತಿಗಳು ಅಂತ ಅನ್ಕೊಂಡಿರ್ತಾರೋ ಅಥವಾ ಏನೋ ಸಾಧನೆ ಮಾಡಿದ್ದಾರೆ ಅಂತ ಅನಿಸ್ತಾರೋ ಅಂಥವ್ರು ಬರ್ಕೊಳ್ಳೋದನ್ನ ನಾವು ಗಮನಿಸಿರ್ತೀವಿ. ಅಂಥವ್ರ ಸುತ್ತಾನೆ ಈ ತರದ ನೆರೆಟಿವ್ಗಳು ಇರುತ್ತೆ. ಆದ್ರೆ ಇಲ್ಲಿ ಈವನ್ ಲಿಟ್ರರಿ ಸ್ಪೆಕ್ಟ್ರಮ್ ಒಳಗಡೆ ಬರೋಕೆ ಸಾಧ್ಯನೇ ಆಗದಿರುವಂತ ಎಷ್ಟೋ ಜನ ತಮ್ಮ ಕಥೆಗಳನ್ನ ಹೇಳ್ಕೊಳ್ಳುವಂತ ಒಂದು ಅವಕಾಶ ಈ ಪುಸ್ತಕದಲ್ಲಿ ಅವ್ರಿಗೆ ಸಿಕ್ಕಿದೆ. ಆಗ್ಲೇ ಸರ್ರು ಮತ್ತೆ ರವಿ ಹೇಳಿದಾಗ ಎಷ್ಟು ಒಂದು 10-11 ಜನ ಇಲ್ಲಿ ಹೇಳಿದ್ದಾರೆ, ತಮ್ಮ ಕಥೆಯನ್ನ ಹೇಳಿದ್ದಾರೆ. ಅದು ನಿಜವಾಗ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿದ್ಯಮಾನ ಕನ್ನಡ ಸಾಹಿತ್ಯದ. ಮತ್ತು ಈ ಆತ್ಮಕಥೆನಲ್ಲಿ ಅವರು ತಮ್ಮ ಕಥೆಯನ್ನ ತಾವು ಹೇಳ್ಕೊಳ್ಳೋದಕ್ಕೆ ಅವರು ತೋರಿಸುವಂತ ಒಂದು ಮಾರಲ್ ಕರೇಜ್ ಏನಿದೆ. ನಾವು ಇಡೀ ಆತ್ಮಕಥೆಯನ್ನು ಓದಿದ್ರೆ ಅಲ್ಲೆಲ್ಲೂ ಕೂಡ ಹಟ್ಟಿಯ ಬಗ್ಗೆ ಒಂದು ಸಣ್ಣ ಏನೋ ಬೇಸರ ಆಗ್ಲಿ ಅಥವಾ ನಾವ್ ಇಲ್ಲಿಂದ ಬಂದಿದ್ದೀವಿ, ಈ ಜಾಗದಿಂದ ಬಂದಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಅಳುಕಾಗ್ಲಿ ಇರೋದನ್ನ ನಾವು ಕಾಣಕ್ ಸಾಧ್ಯನೇ ಇಲ್ಲ. ಎಲ್ಲರೂ ಕೂಡ ಹಟ್ಟಿಯ ಬಗ್ಗೆ ಬಹಳ ಘನತೆಯಿಂದ, ಬಹಳ ಗೌರವದಿಂದ ಮತ್ತು ಹೆಮ್ಮೆಯಿಂದ ಮಾತಾಡೋದನ್ನ ನಾವು ನೋಡ್ತೀವಿ. ಆದ್ರೆ ಅದ್ರ ಬಗ್ಗೆ ನನಗೆ ಒಂದು ಸಣ್ಣ ಅಬ್ಜೆಕ್ಷನ್ ಇದೆ, ಅದನ್ನ ಕೊನೆಯಲ್ಲಿ ನಾನು ಹೇಳ್ತೀನಿ. ಮತ್ತು ಬಹಳ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸಿದ್ದು, ನಾವು ದಲಿತ ಚಳುವಳಿ ಇತಿಹಾಸವನ್ನ ಕುರಿತು ಬಂದಿರುವಂತ ಒಂದು ಚರಿತ್ರೆ ಬುಕ್ಗಳನ್ನು ನಾವೇನಾದ್ರೂ ಓದಿದ್ರೆ ಅಥವಾ ದಲಿತ ಚಳುವಳಿಗಾರರು ಬರ್ಕೊಳ್ತಾ ಇರುವಂತ ಒಂದು ಆತ್ಮಕಥೆಗಳನ್ನು ನಾವು ಓದಿದ್ರೆ ಅಲ್ಲಿ ಏನು ಇಷ್ಟೊತ್ತು ಚರ್ಚೆ ಆಯ್ತಲ್ಲ, ಅಲ್ಲಿ ತಮ್ಮನ್ನ ಕೇಂದ್ರವಾಗಿಟ್ಕೊಂಡು ಬರವಣಿಗೆಯನ್ನ, ತಮ್ಮನ್ನ ಕೇಂದ್ರವಾಗಿಟ್ಕೊಂಡು ಚಳುವಳಿಯನ್ನ ಬರವಣಿಗೆ ಮೂಲಕ ತೋರಿಸ್ತಾ ಇರುವಂತದನ್ನ ನಾವು ಕಾಣ್ತಾ ಇದ್ದೀವಿ. ಆದ್ರೆ ಇಲ್ಲಿ ಅದು ಇಲ್ಲ. ಇಲ್ಲಿ ಹಟ್ಟಿ ಮತ್ತು ಅಲ್ಲಿ ನಡೆಯುವಂತ ಘಟನಾವಳಿಗಳು ಮತ್ತು ಅಲ್ಲಿ ನಡೆಯುವಂತ ವಿದ್ಯಮಾನಗಳಿಗೆ ಅದು ಕೇಂದ್ರ ಆಗಿರುತ್ತೆ. ಇವರು ಅದರ ಪಾರ್ಟಿಸಿಪೆಂಟ್ಸ್ ಆಗಿ ಏನ್ ಮಾಡಿದ್ರು ಅನ್ನೋದನ್ನ ಇವರು ಹೇಳ್ಕೊಂಡು ಹೋಗಿದ್ದಾರೆ. ಮತ್ತು ನಮ್ಮಲ್ಲಿ ಒಂದು ಬಹಳ ದೊಡ್ಡ ಕ್ರಿಟಿಕ್ ದಲಿತ ಚಳುವಳಿ ಬಗ್ಗೆ ಇರುವಂತದ್ದು ಏನು ಅಂತ ಹೇಳಿದ್ರೆ, ದಲಿತ ಚಳುವಳಿನಲ್ಲಿ ದಲಿತ ಮಹಿಳೆಯರ ಪಾತ್ರನೇ ಇಲ್ಲ, ದಲಿತ ನಾಯಕತ್ವ ಇಲ್ಲ ಅಂತ. ಅದನ್ನು ನಾನು ಕೂಡ ಒಪ್ತೀನಿ. ದಲಿತ ಮಹಿಳೆಯರ ನಾಯಕತ್ವ ದೊಡ್ಡ ಮಟ್ಟದಲ್ಲಿ ದಲಿತ ಚಳುವಳಿನಲ್ಲಿ ಇಲ್ಲ. ಆದ್ರೆ ಈ ನಮ್ಮಟ್ಟಿ ಪುಸ್ತಕವನ್ನು ಏನಾದ್ರು ನಾವು ಓದಿದ್ರೆ ಅಲ್ಲಿ ಬರುವಂತ ಅಂಜನಮ್ಮ ಮೇಡಮ್ ಆಗಿರ್ಬೋದು, ಗಂಗಮ್ಮ ಮೇಡಮ್ ಅವರಾಗಿರ್ಬೋದು, ಮತ್ತೆ ಮಸೇಮ್ಮ ಮೇಡಮ್ ಅವರಾಗಿರ್ಬೋದು, ಅವರು ಹೇಳುವಂತ ನೆರೇಷನ್ ಅನ್ನ, ಅವರಿಗೆ ದಲಿತ ಚಳುವಳಿಯ ಜೊತೆಗೆ ಇದ್ದಂತ ಸಂಬಂಧ ಮತ್ತು ಅವರು ದಲಿತ ಚಳುವಳಿಯಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡಿದ್ರು ಅನ್ನುವಂತ ಒಂದು ಕಥೆಗಳನ್ನ ನಾವು ನೋಡಿದ್ರೆ, ನಾವು ದಲಿತ ಚಳುವಳಿಯ ಬಗ್ಗೆ ಬರಿತಾ ಇರುವಂತ ಇತಿಹಾಸ ಬರವಣಿಗೆ ಇದನ್ನ ನಾವು ಬದಲು ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಕಟ್ತಾ ಇರುವಂತ ಚರಿತ್ರೆಯಲ್ಲಿ ಈ ತರದ ನೆರೇಟಿವ್ಗಳಿಗೆ ಜಾಗನೇ ಇಲ್ಲ. ಸುಮ್ಮನೆ ವೇಗಾಗಿ ನಾವು ಏನ್ ಮಾಡ್ತೀವಿ, ದಲಿತ ಚಳುವಳಿನಲ್ಲಿ ದಲಿತ ಮಹಿಳೆಯರ ಪ್ರಾತಿನಿಧ್ಯನೇ ಇಲ್ಲ ಅಥವಾ ಅವರ ಪಾಲ್ಗೊಳ್ಳುವಿಕೆನೇ ಇಲ್ಲ ಅಂತ ಹೇಳಿದ್ರೆ, ನಮಗೆ ಈ ಇತಿಹಾಸ ಗೊತ್ತಿಲ್ಲದೆ ಇರೋ ಕಾರಣಕ್ಕೋಸ್ಕರ ನಾವು ಆ ತರದ ಒಂದು ಕನ್ಕ್ಲೂಷನ್ಸ್ಗೆ ಬರ್ತಾ ಇದೀವಿ ಅಂತ ನನಗೆ ಅನ್ಸುತ್ತೆ. ಮತ್ತು ನಾನು ಪಂಚಮ ಪತ್ರಿಕೆಯನ್ನ ನನಗೆ ಸಿಕ್ಕಿರುವಂತ ಒಂದಷ್ಟು ಪಂಚಮ ಪತ್ರಿಕೆಯ ಇದನ್ನ ನಾನು ಗಮನಿಸಿದ್ದೀನಿ. ಅಲ್ಲಿ ದಲಿತ ಮಹಿಳಾ ಒಕ್ಕೂಟ ಮತ್ತು ಹಲವಾರು ಜನ, ರಾಜ್ಯದ ಹಲವಾರು ಕಡೆನಲ್ಲಿ ದಲಿತ ಮಹಿಳೆಯರು ತಮ್ಮ ತಾವು ಕೆಲಸ ಮಾಡ್ತಾ ಇರುವಂತ ಪ್ರದೇಶನೋ ಅಥವಾ ತಾವು ಇರುವಂತ ಇದ್ರಲ್ಲೋ ಅವ್ರು ಯಾವ ತರ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಅನ್ನೋದನ್ನ ಬರ್ಕೊಂಡಿರೋದನ್ನ ನಾವು ಅಲ್ಲಿ ಗಮನಿಸ್ಬೋದು. ಯಾಕಂದ್ರೆ ಯಾವುದೇ ಭೂ ಹೋರಾಟಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಹೋರಾಟಗಳಾಗಿರ್ಬೋದು, ಬರೀ ದಲಿತ ಗಂಡಸರು ಮಾತ್ರ ಹೋಗಿ ಚಳುವಳಿ ಮಾಡಿ ಹೋರಾಟ ಮಾಡಿ ಅವು ಸಕ್ಸಸ್ ಆಗಿರುವಂತದ್ದು ಇಲ್ಲ. ಅಲ್ಲಿ ಮಹಿಳೆಯರು ಇಲ್ದೇನೆ ಆ ಚಳುವಳಿ ನಡೆದಿದೆ ಅಂತ ಹೇಳಿ ನಾವೇನಾದ್ರೂ ಭಾವಿಸ್ಕೊಂಡ್ರೆ ಅದು ನಮ್ಮ ತಪ್ಪು. ಯಾಕಂತ ಹೇಳಿದ್ರೆ ಅದು ನಾಗಸಂದ್ರ ಭೂ ಹೋರಾಟದಲ್ಲಾಗಿರ್ಬೋದು, ಬೇರೆ ಹಲವಾರು ಕಡೆ ಭೂ ಹೋರಾಟಗಳಲ್ಲಾಗಿರ್ಬೋದು, ಅಲ್ಲಿರುವಂತ ಮಹಿಳೆಯರು ಮತ್ತು ದಲಿತ ಹೋರಾಟಗಾರರ ಸಂಗಾತಿಗಳೇನಿದ್ದಾರೆ ಅವರು ತಮ್ಮ ಮಕ್ಕಳನ್ನ ಕರ್ಕೊಂಡು, ತಮ್ಮ ಕುಟುಂಬವನ್ನ ಕರ್ಕೊಂಡು ಹೋಗಿ ಪಾರ್ಟಿಸಿಪೇಟ್ ಮಾಡಿರುವಂತ ಇತಿಹಾಸ ನಮ್ಮ ದಲಿತ ಚಳವಳಿ ಒಳಗಡೆ ಇದೆ. ನಾವು ಅದನ್ನು ಹೆಚ್ಚೆಚ್ಚು ಮಾತಾಡೋದ್ರ ಮೂಲಕ, ಅದನ್ನ ಮುನ್ನೆಲೆಗೆ ತರೋದ್ರ ಮೂಲಕ ಆ ಚಳುವಳಿಯ ಇತಿಹಾಸ ಏನು ಕಟ್ಟೋದಕ್ಕೆ ನಾವು ಹೋಗ್ತಾ ಇದೀವಿ ಅದನ್ನ ಬೇರೆ ತರ ನಾವು ಬರೀಬಹುದು ಅಂತ ನನಗೆ ಅನ್ಸುತ್ತೆ. ಮತ್ತು ಇನ್ನೊಂದು, ಈ ಪುಸ್ತಕದ ಬಗ್ಗೆ ಡೀಟೇಲ್ಸ್ಗೆ ನಾನು ಹೋಗೋದಿಲ್ಲ. ಒಂದೇ ಒಂದು ನನಗೆ ಅನ್ಸಿದ್ದೇನು ಅಂತ ಹೇಳಿದ್ರೆ, ಒಟ್ಟಾರೆ ಅಲ್ಲಿ ಮಾತಾಡಿರುವಂತ ಎಲ್ಲರ ನೆರೇಷನ್ ಅಲ್ಲಿ ನಾವು ಕಾಣುವಂಥದ್ದು ಏನು ಅಂತ ಹೇಳಿದ್ರೆ, ಹಟ್ಟಿಯ ಬಗ್ಗೆ ಒಂದು ಸ್ಯಾನಿಟೈಸ್ಡ್ ವರ್ಷನ್ ಅನ್ನ ಕಟ್ಕೊಡೋದಕ್ಕೆ ಪ್ರಯತ್ನ ಮಾಡಿದಾರೇನೋ ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ದೊಡ್ಡ ನಗರ ಮತ್ತು ಆ ನಗರದ ಫೆರಿಯಲ್ಲಿ ಇರುವಂತ ಅಷ್ಟು ದೊಡ್ಡ ಹಟ್ಟಿ ಇಷ್ಟು ಸ್ಯಾನಿಟೈಸ್ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಆದ್ರೆ ಆ ತರ ಇರೋದು ಅವರ ತಪ್ಪಲ್ಲ, ಅದು ಸಮಾಜ ಅದಕ್ಕೆ ಏನಾದ್ರೂ ಅಲ್ಲಿ ಸಮಸ್ಯೆಗಳಿದ್ದು ಇನ್ನೊಂದು ಇದ್ರೆ ಅದಕ್ಕೆ ಕಾರಣ ಸಮಾಜವೇ ಹೊರತು ನೇರವಾಗಿ ಅವರು ಜವಾಬ್ದಾರರಲ್ಲ. ಯಾಕೆಂತ ಹೇಳಿದ್ರೆ, ನನಗೆ ಈ ಪುಸ್ತಕವನ್ನು ಓದಿದ್ದಾಗ ನನಗೆ ಸಡನ್ ಆಗಿ ನೆನಪಾಗಿದ್ದು ಅಂತ ಹೇಳಿದ್ರೆ ಹಾರ್ಲೆಮ್ ಅಂತ, ಅಮೆರಿಕದಲ್ಲಿ
ಏನು ಹಾರ್ಲೆಮ್ ರೆನೇಸಾನ್ಸ್ ಅಂತ ನಾವೇನ್ ಕರಿತೀವಿ, ಅಲ್ಲಿಗೆ ಹೇಗೆ ಇಡೀ ಅಮೆರಿಕದಲ್ಲಿ ರೇಸಿಸಮ್ನ ಒಂದು ಇದು ಜಾಸ್ತಿ ಆದಾಗ, ಅಲ್ಲಿ ವೈಲೆನ್ಸ್ ಜಾಸ್ತಿ ಆದಾಗ, ಇಡೀ ಅಮೆರಿಕದ ಏನೋ ಆಫ್ರಿಕನ್ ಅಮೆರಿಕನ್ ಸಮುದಾಯದ ಕಲಾವಿದರು, ಹೋರಾಟಗಾರರು ಎಲ್ಲರೂ ಕೂಡ ಹಾರ್ಲೆಮ್ ಕಡೆ ಬರೋದಕ್ಕೆ ಶುರು ಮಾಡಿದ್ರು. ಮತ್ತು ಅಲ್ಲಿ ಅವರು ಸೇರ್ಕೊಂಡು ಅಲ್ಲಿ ಒಂದು ಸಂಘಟನೆ ಮಾಡಿ ಒಂದು ದೊಡ್ಡ ಮೂಮೆಂಟ್ ಅನ್ನ ಅಲ್ಲಿ ಕಟ್ಟಿದ್ರು. ಸೊ ಆ ತರದ ಒಂದು ಸೆಂಟರ್ ಆಗಿ ನನಗೆ ದೊಡ್ಡಟ್ಟಿ ಕಾಣಿಸ್ತಾ ಇದೆ. ಮತ್ತೆ ಈ ಬರವಣಿಗೆಯನ್ನ ಏನಾದ್ರೂ ನಾವು ದಲಿತ ಚಳುವಳಿ ಬಗ್ಗೆ ಬರವಣಿಗೆಯನ್ನ ಏನಾದ್ರೂ ಮಾಡಬೇಕು ಅಂದಾಗ ನಾವು ಈ ತರದ ಜಾಗಗಳಿಂದ ನಾವು ಶುರು ಮಾಡಿದ್ರೆ, ಅದು ಮಾವಳ್ಳಿ ಆಗಿರ್ಬೋದು, ಅಥವಾ KGF ಅಲ್ಲಿರೋದು, ಮೈಸೂರಿನ ಅಶೋಕಪುರಂ ಆಗಿರ್ಬೋದು, ಅಥವಾ ಬೇರೆ ಬೇರೆ ರಾಯಚೂರಿಂದ ಆಗಿರ್ಬೋದು. ರಾಯಚೂರಿಂದ ನಾವು ಆಕ್ಚುಲಿ ನಮಗೆ ಯಾವುದೇ ರೀತಿಯಾದಂಥ ಒಂದು ಬೋಳ್ಗಂಡಪ್ಪನವರ ಒಂದು ಪುಸ್ತಕ ಬಿಟ್ಟರೆ ರಾಯಚೂರಿನ ಕಡೆಯಿಂದ ಯಾವುದೇ ರೀತಿಯಾದಂಥ ಟೆಕ್ಸ್ಟ್ಗಳು ಬಂದಿಲ್ಲ. ಅಷ್ಟು ದೊಡ್ಡ ಚಳುವಳಿಗೆ ಇದಾಗಿರುವಂತ ಒಂದು ಜಾಗ. ಸೊ ಅವನ್ನ ನಾವು ಮುನ್ನೆಲೆಗೆ ತಂದ್ರೆ, ಅಲ್ಲಿಂದ ನಾವು ಬರವಣಿಗೆಯನ್ನು ಶುರು ಮಾಡಿದ್ರೆ ನಮಗೆ ದಕ್ಕುವಂತ ದಲಿತ ಚಳುವಳಿನೇ ಬೇರೆ ಅಂತ ಅನ್ಸುತ್ತೆ. ಮತ್ತು ಅಲ್ಲಿ ಒಂದು ಇದು ಬರುತ್ತೆ ಯಾವಾಗ್ಲೂ, ದೊಡ್ಡಟ್ಟಿ ಯಾವಾಗ ದಲಿತ ಚಳುವಳಿಗೆ ಒಂದು ಪ್ರೊಟೆಕ್ಷನ್ ತರ ಇರ್ತಾ ಇತ್ತು. ಮತ್ತು ದೊಡ್ಡಟ್ಟಿಗೆ ಸಂಬಂಧಪಟ್ಟಂತ ಏನೋ ಒಂದು ಸಣ್ಣ ಘಟನೆ ಆದ್ರೂ ಕೂಡ ಅಲ್ಲಿನ ಜನ ಏನಾದ್ರೂ ಹೋದ್ರು ಅಂತಂದ್ರೆ ಅಲ್ಲಿ ಇದು ಕತೆ ಬೇರೆನೆ ಆಗತ್ತೆ. ಅದು ಇದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಅಲ್ಲಿನೂ ಕೂಡ ಎಷ್ಟು ಒಂದು ಏನೋ ಮಿಲಿಟೆನ್ಸಿ ಇತ್ತು ಅನ್ನೋದನ್ನ ನಾವು ತೋರಿಸುತ್ತೆ. ಅದನ್ನ ಹೇಳ್ಕೊಳ್ಳೋದ್ರಲ್ಲಿ ಆಗ್ಲಿ ಅಥವಾ ಹಂಗಿತ್ತು ಅಂತ ನಮ್ಗೆ ತೋರಿಸ್ಕೊಳ್ಳೋದಾಗ್ಲಿ ಯಾವುದೇ ರೀತಿಯಾದಂತ ಒಂದು ತಪ್ಪು ಇಲ್ಲ. ನಾವು ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಾವೆಷ್ಟು ಘನತೆಯಿಂದ ಅದನ್ನ ನಾವು ಕಟ್ಕೊಡ್ತೀವಿ ಅನ್ನೋದು. ಯಾಕೆ ಅಂತ ಹೇಳಿದ್ರೆ, ಆಫ್ರಿಕನ್ ಅಮೆರಿಕನ್ ಮೂವ್ಮೆಂಟ್ ನಲ್ಲಿ ಬಹಳ ದೊಡ್ಡ ಹೋರಾಟಗಾರರಾಗಿ ಹೊರಗಡೆ ಬಂದಂತ ಮಾಲ್ಕಮ್ ಎಕ್ಸ್ ಆಗಿರ್ಬೋದು, ಏಂಜೆಲಾ ಡೇವಿಸ್ ಆಗಿರ್ಬೋದು, ಈವನ್ ಮಾಯಾ ಏಂಜೆಲೋ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಅವರು ಚಿಕ್ಕ ವಯಸ್ಸಿನಲ್ಲಿ ಮತ್ತು ಅವರ ಯಂಗ್ ಏಜ್ ನಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂತ ಗುರುತಿಸಿದ್ದವಂತವ್ರೆ. ಆದ್ರೆ ಅದಕ್ಕೆ ಅವ್ರ ಕಾರಣ ಆಗಿರ್ಲಿಲ್ಲ, ಅಲ್ಲಿನ ಸಮಾಜ ಮತ್ತು ರೇಸಿಸಮ್ ಕಾರಣ ಆಗಿತ್ತು. ಅವರು ಅದರಿಂದ ಆಚೆ ಬಂದು ಕೊಟ್ಟಂತ ಕಾಂಟ್ರಿಬ್ಯೂಷನ್ ಆಫ್ರಿಕನ್ ಅಮೆರಿಕನ್ ಸಮುದಾಯಕ್ಕೆ ಏನಿದೆ, ಅದು ಇವತ್ತಿಗೆ ನಮ್ಗೆ ಮುಖ್ಯ ಆಗತ್ತೆ. ಮತ್ತು ಅವರು ಅದನ್ನ ಮಾಡಿ ಹೋಗಿದ್ದಾರೆ ಅಂತ. ಸೊ ಹಾಗಾಗಿ ಈ ತರದ ಪುಸ್ತಕಗಳು ಮತ್ತು ಈ ತರದ ನೆರೇಷನ್ಗಳು ನಾವು ಕೇವಲ ದಲಿತ ಚಳುವಳಿ ಮಾತ್ರ ಅಲ್ಲ, ದಲಿತರ ಬದುಕನ್ನ ಕೂಡ ನೋಡೋದಕ್ಕೆ ಬೇಕಾದಂತ ಒಂದು ಲೆನ್ಸ್ ಅನ್ನು ನಮ್ಗೆ ಕೊಡುತ್ತೆ. ಯಾಕಂದ್ರೆ ಬರೀ ML ಶ್ರೀನಿವಾಸ್ ಬರೆದಿರುವಂತ ಪುಸ್ತಕ ಮಾತ್ರ ಸೋಷಿಯಲಾಜಿಕಲ್ ಡಾಕ್ಯುಮೆಂಟ್ ಆಗಲ್ಲ, ಸೋಷಿಯಲಾಜಿಕಲ್ ಸ್ಟಡಿ ಆಗಲ್ಲ. ದೊಡ್ಡಟ್ಟಿನೂ ಕೂಡ ಒಂದು ದೊಡ್ಡ ಸೋಷಿಯಲಾಜಿಕಲ್ ಡಾಕ್ಯುಮೆಂಟನೇ ಮತ್ತು ಒಂದು ದೊಡ್ಡ ಕಾಣಿಕೆ ಅಂತ ಅನ್ಸುತ್ತೆ. ಮತ್ತು ಆತ್ಮಕಥೆಗಳ ಪ್ರಕಾರವನ್ನೇ ಒಂದು ರೀತಿಯಲ್ಲಿ ಬ್ರೇಕ್ ಮಾಡಿ ಒಂದು ಊರು, ಒಂದು ಸಮುದಾಯ ತನ್ನ ಕಥೆಯನ್ನ ಹೇಳ್ಕೊಂಡಿರೋದಕ್ಕೆ ಕಾರಣಕ್ಕೋಸ್ಕರ ಕನ್ನಡ ಸಾಹಿತ್ಯಕ್ಕೆ ಇದು ಬಹಳ ವಿಶಿಷ್ಟವಾದಂತ ಕೃತಿ ಅಂತ ನನಗೆ ಅನ್ಕೊಂಡಿದ್ದೀನಿ. ಮತ್ತು ಈ ಕೃತಿಯನ್ನ ಬರೆಯೋದಕ್ಕೆ ಮಾಡೋದಕ್ಕೆ ಮನಸ್ಸು ಮಾಡಿದ ದೊರೆರಾಜ್ ಸರಿಗೆ ಮತ್ತು ನಿರೂಪಣೆ ಮಾಡಿದಂತ ಆನಂದ್ ಮೂರ್ತಿ ಸರಿಗೆ ಮತ್ತು ಇಲ್ಲಿ ಮಾತಾಡಿರುವಂತ ಎಲ್ಲರಿಗೂ ಕೂಡ ಅವರ ನೆನಪುಗಳಿಗೆ ಮತ್ತು ಅವರ ಕಾಂಟ್ರಿಬ್ಯೂಷನ್ ಏನಿದೆ, ಆ ಅಟ್ಟಿಯನ್ನ ಕೇವಲ ಅವರ ಒಂದು ಅಟ್ಟಿಯಾಗಿ ಮಾತ್ರವನ್ನು ಉಳಿಸದೆ ಅದನ್ನ ದಲಿತ ಚಳುವಳಿಗೆ ಒಂದು ಮನೆಯ ತರನೋ, ದಲಿತ ಚಳುವಳಿ ಮತ್ತು ತುಮಕೂರಿನ ದಲಿತ ಚಳುವಳಿಗೆ ಅದು ಕೊಟ್ಟಂತ ಕಾಂಟ್ರಿಬ್ಯೂಷನ್ ಎಲ್ಲದ ಕಾರಣಕ್ಕೋಸ್ಕರ ಆ ಪುಸ್ತಕಕ್ಕೆ ನಾನು ಧನ್ಯವಾದಗಳನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.